ನಾನು ಏನು ತಗೊಳ್ತಾ ಇರ್ತೀನೋ ಅವನು ಅದನ್ನೇ ತಗೊಳ್ತಾ ಇರ್ತಾನೆ. ನಾನು ಏನು ಓದ್ತಾ ಇರ್ತೀನೋ ಆಕೆ ಅದನ್ನೇ ಓದ್ತಾ ಇರ್ತಾಳೆ. ನೀವು ಏನು ಮಾಡ್ತಾ ಇರ್ತೀರೋ ಅವರು ಅದನ್ನೇ ಮಾಡ್ತಾ ಇರ್ತಾರೆ. ರಾಜು ಏನು ಕೊಂಡ್ಕೊಳ್ತಾ ಇರ್ತಾನೋ ನವ್ಯ ಅದನ್ನೇ ಕೊಂಡ್ಕೊಳ್ತಾ ಇರ್ತಾಳೆ. ಇಂತಹ ವಾಕ್ಯಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಸಾಕಷ್ಟು ಬಾರಿ ಬಳಸ್ತಾ ಇರ್ತೇವೆ. ಇಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನೇ ಇವತ್ತಿನ ಕ್ಲಾಸ್ನಲ್ಲಿ ಕಲಿತಾ ಇದ್ದೇವೆ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಕಲಿಸುವ ಪ್ರಯತ್ನವನ್ನು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಕೂಡಲೇ ಮಾಡಿ. ಹಾಗೂ ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ ನಮ್ಮ ವಿಡಿಯೋಗಳನ್ನು ತಪ್ಪದೇ ಶೇರ್ ಮಾಡಿ. ಇಂತಹ ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ನಿಮಗೆ ಯಾವುದೇ ಗ್ರಾಮರ್ ಬೇಕಾಗಿಲ್ಲ. ನಿಮ್ಮ ಇಂಗ್ಲೀಷ್ ಲೆವೆಲ್ 0 ಆಗಿದ್ದರೂ ಕೂಡ ನಿಮ್ಮಿಂದಲೇ ನಾನು ಇಂತಹ ವಾಕ್ಯಗಳನ್ನು ಹೇಳಿಸಬಲ್ಲೆ. ನೀವು ಮಾಡಬೇಕಾಗಿರೋದು ಫೋಕಸ್ ಆ್ಯಂಡ್ ಕೊನೆವರೆಗೂ ವಿಡಿಯೋನ ನೋಡಿ. ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ನಾನು ಏನನ್ನು ತೆಗೆದುಕೊಳ್ತಾ ಇರ್ತೀನೋ ಅವನು ಅದನ್ನೇ ತೆಗೆದುಕೊಳ್ತಾ ಇರ್ತಾನೆ. ಓಕೆ, ಇಲ್ಲಿ ಅವನು ಅದನ್ನೇ ತೆಗೆದುಕೊಳ್ತಾ ಇರ್ತಾನೆ ಅನ್ನೋ ಸೆಕೆಂಡ್ ಪಾರ್ಟನ್ನು ಫಸ್ಟ್ಗೆ ಹೇಳಬೇಕು. ಹಿ ಟೇಕ್ಸ್ ದ ಸೇಮ್ ವಾಟ್ ಎವರ್ ಐ ಟೇಕ್. ಹಿ ಟೇಕ್ಸ್ ದ ಸೇಮ್ ವಾಟ್ ಎವರ್ ಐ ಟೇಕ್. ನಾನು ಏನನ್ನು ತಿಂತಾ ಇರ್ತೀನೋ ಅವನು ಅದನ್ನೇ ತಿಂತಾ ಇರ್ತಾನೆ. ಹಿ ಈಟ್ಸ್ ದ ಸೇಮ್ ವಾಟ್ ಎವರ್ ಐ ಈಟ್. ನಾನು ಏನನ್ನು ಓದ್ತಾ ಇರ್ತೀನೋ ಅವನು ಅದನ್ನೇ ಓದ್ತಾನೆ. ಹಿ ರೀಡ್ಸ್ ದ ಸೇಮ್ ವಾಟ್ ಎವರ್ ಐ ರೀಡ್. ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಏನು ಅಂತಂದರೆ ಪ್ರತಿಯೊಂದು ವರ್ಬ್ಗೂ ಎಸ್ ಅಂತ ಹಾಕಿದ್ದೀವಿ. ಯಾವಾಗ ಎಸ್ಸನ್ನು ತಗೋಬೇಕು, ಯಾವಾಗ ಬಿಡಬೇಕು, ಅದೇ ತಾನೇ. ಇಲ್ಲಿ ನೋಡಿ, ಟೇಕ್ಸ್, ಈಟ್ಸ್, ರೀಡ್ಸ್, ಬೈಸ್, ಸೇಸ್, ವಾಚಸ್, ಲರ್ನ್ಸ್, ಫಾಲೋಸ್, ಥಿಂಗ್ಸ್, ಬ್ರಿಂಗ್ಸ್. ಎಸ್ಸನ್ನು ಸೇರಿಸಿ ಹೇಳಬೇಕು. ಯಾವಾಗ? ಅದರ ಹಿಂದಿನ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ. ಸಿಂಗ್ಯುಲರ್ ಇದ್ದಾಗ ನಾವು ಎಸ್ ಅಥವಾ ಇ ಎಸ್ ಅನ್ನು ವರ್ಬ್ಗೆ ಆ್ಯಡ್ ಮಾಡಬೇಕು. ಒಂದು ವೇಳೆ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ವಿ, ಯು, ದೇ, ಐ ಕೂಡ ಪ್ಲೂರಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಎಸ್, ಇಂತಹ ಸಂದರ್ಭದಲ್ಲಿ ಎಸ್ ಆಗಲಿ ಇ ಎಸ್ ಆಗಲಿ ಬಳಸಬಾರ್ದು. ಗಾಟ್ ಇಟ್? ದಟ್ಸ್ ದ ರೂಲ್. ನಾನೀಗ ಕೆಲವೊಂದಿಷ್ಟು ಕನ್ನಡದ ಸೆಂಟೆನ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಜಸ್ಟ್ ಈ ಫಾರ್ಮುಲಾ ಬೇಸ್ ಮಾಡಿಟ್ಕೊಂಡು ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಅವರು ಏನನ್ನು ಹೇಳ್ತಾ ಇರ್ತಾರೋ ಇವನು ಅದನ್ನೇ ಹೇಳ್ತಾ ಇರ್ತಾನೆ. ಅವರು ಏನು ಹೇಳ್ತಾ ಇರ್ತಾರೋ ಇವನು ಅಥವಾ ಅವನು ಅದನ್ನು ಹೇಳ್ತಾ ಇರ್ತಾನೆ. ಈ ವಾಕ್ಯದಲ್ಲಿ ಸೆಕೆಂಡ್ ಪಾರ್ಟ್ ಏನು? ಇವನು ಅದನ್ನೇ ಹೇಳ್ತಾ ಇರ್ತಾನೆ ಅನ್ನೋದಲ್ವಾ, ಅದನ್ನು ಫಸ್ಟ್ ಕೇಳಬೇಕು. ಹಿ, ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಅಲ್ವಾ, ಸಿಂಗ್ಯುಲರ್ ಬಂದರೆ ಎಸ್ ಆಗಲಿ ಇ ಎಸ್ ಆಗಲಿ ತಗೋಬೇಕು. ಹೇಳ್ತಾ ಇರ್ತಾನೆ, ಇಲ್ಲಿ ನೋಡಿ ಸೇಸ್. ಹಿ ಸೇಸ್ ದ ಸೇಮ್ ವಾಟ್ ಎವರ್. ಯಾರು ಹೇಳೋದನ್ನು? ಅವ್ರು ಹೇಳೋದನ್ನು ದೇ ಸೇ. ಇಲ್ಲಿ ನೋಡಿ, ಇಲ್ಲೇನೋ ಹಿ ಸೇಸ್ ಅಂತ ಹೇಳಿದ್ವಿ, ಇಲ್ಲೇನೋ ಸೇ ಅಂತ ಹೇಳ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ಇಲ್ಲಿ ದೇ ಅಂತಕ್ಕಂಥದ್ದು ಪ್ಲೂರಲ್, ಆದ್ದರಿಂದ ಸೇಯನ್ನು ಹೇಳಬೇಕು. ಎಸ್, ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀವು ಅಥವಾ ನೀನು. ಯು ಅನ್ನು ಪ್ಲೂರಲ್ ಆಗಿ ಕನ್ಸಿಡರ್ ಮಾಡಬೇಕು ಯಾವಾಗಲೂ. ದೇ ಅಂದರೆ ಅವರು. ಈ ಪ್ಲೂರಲ್ಗಳಿಗೆ ಯಾವ ರೂಲ್ ಅಪ್ಲೈ ಆಗುತ್ತೋ ಐಗೂ ಕೂಡ ಅದೇ ಅಪ್ಲೈ ಆಗುತ್ತೆ. ದೋ ಐ ಸಿಂಗ್ಯುಲರ್ ಆಗಿದ್ದರೂ ಕೂಡ ಇವಳಿಗೆ ಅಪ್ಲೈ ಆಗ್ತಕ್ಕಂಥ ರೂಲ್ ಐಗೂ ಕೂಡ ಆಗುತ್ತೆ. ಎಸ್, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ನವ್ಯ ಆ್ಯಂಡ್ ನವೀನ್ ನೇಮ್ಸ್. ಎಸ್, ಟೇಕ್ ಕೊಡು, ತಿನ್ನು, ಓದು, ಕೊಂಡುಕೊಳ್ಳು, ಹೇಳು, ನೋಡು, ಕಲಿ, ಅನುಸರಿಸು, ಆಲೋಚಿಸು, ತೆಗೆದುಕೊಂಡು ಬರೋದು. ಗಾಟ್ ಇಟ್? ವೆಲ್, ಸೊ ಮುಂದಿನ ಸೆಂಟೆನ್ಸ್ ನೀವೇ ಮಾಡಲಿಕ್ಕೆ ರೆಡಿ ಇರಿ. ಆಕೆ ಏನು ಕಲಿತಾ ಇರ್ತಾಳೋ ರಾಜ್ ಅದನ್ನೇ ಕಲಿತಾ ಇರ್ತಾನೆ.
ರಾಜ್ ಅಂದರೆ ಕಲಿತಾ ಇರ್ತೇನೆ ಅದನ್ನು ಫಸ್ಟ್ ಕೇಳಬೇಕು. ಹೇಳಿ, ರಾಜ್ ಲರ್ನ್ಸ್. ಸಿಂಗ್ಯುಲರ್ ಅಲ್ವಾ, ಲರ್ನ್ಸ್ ಬರುತ್ತೆ. ರಾಜ್ ಲರ್ನ್ಸ್ ದ ಸೇಮ್ ವಾಟ್ ಎವರ್, ಆಕೆ ಕಲಿಯೋದು. ಶಿ ಲರ್ನ್ಸ್, ಇಲ್ಲಿ ಕೂಡ ಲರ್ನ್ಸ್ ಬರುತ್ತೆ. ಯಾಕೆ ಹೇಳಿ, ಇದು ಸಿಂಗ್ಯುಲರ್ ಅಲ್ವಾ, ಅದಕ್ಕೆ. ರಾಜ್ ಲರ್ನ್ಸ್ ದ ಸೇಮ್ ವಾಟ್ ಎವರ್ ಶಿ ಲರ್ನ್ಸ್. ಓಕೆ, ವೆಲ್, ಅವರು ಏನನ್ನು ಫಾಲೋ ಮಾಡ್ತಾ ಇರ್ತಾರೋ ನವೀನ್ ಅದನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಅವ್ರೇನು ಫಾಲೋ ಮಾಡ್ತಾರೋ ನವೀನ್ ಅದೇ ಫಾಲೋ ಮಾಡ್ತಾನೆ. ನವೀನ್ ಫಾಲೋಸ್ ದ ಸೇಮ್ ವಾಟ್ ಎವರ್ ದೇ ಫಾಲೋ. ನವೀನ್ ಫಾಲೋಸ್ ದ ಸೇಮ್ ವಾಟ್ ಎವರ್ ದೇ ಫಾಲೋ. ವೆಲ್, ನೀವು ಏನನ್ನು ಆಲೋಚಿಸ್ತಾ ಇರ್ತೀರೋ ಅವನು ಅದನ್ನೇ ಆಲೋಚಿಸ್ತಾ ಇರ್ತಾನೆ. ನೀವು ಆಲೋಚಿಸೋದನ್ನೇ ಅವನು ಆಲೋಚಿಸ್ತಾನೆ ಅನ್ನೋದು. ಓಕೆ, ಅವನು ಆಲೋಚಿಸುತ್ತಾನೆ ಅದನ್ನು ಫಸ್ಟ್ ಕೇಳಬೇಕು. ಹೀ ಥಿಂಕ್ಸ್ ದ ಸೇಮ್ ವಾಟ್ ಎವರ್ ಯು ಥಿಂಕ್. ಹೀ ಥಿಂಕ್ಸ್ ದ ಸೇಮ್ ವಾಟ್ ಎವರ್ ಯು ಥಿಂಕ್. ನಾವು ಏನನ್ನು ಕೊಂಡುಕೊಳ್ತಾ ಇರ್ತೀವೋ ಅದನ್ನೇ ನೀವು ಕೊಂಡ್ಕೊಳ್ತಾ ಇರ್ತೀರ. ನಾವೇನು ಕೊಂಡ್ಕೊಳ್ತೀವೋ ಅದನ್ನು ನೀವು ಕೊಂಡ್ಕೊಳ್ತೀರಾ. ನೀವು ಕೊಂಡ್ಕೊಳ್ತೀರಾ ಫಸ್ಟ್ ಕೇಳಬೇಕು. ಯು ಬೈಸ್ ಬರುತ್ತಾ, ಬೈ ಬರುತ್ತಾ? ಎಕ್ಸಲೆಂಟ್, ಬೈ ಬರುತ್ತೆ. ಯು ಬೈ ದ ಸೇಮ್ ವಾಟ್ ಎವರ್ ವಿ ಬೈ. ಯು ಬೈ ದ ಸೇಮ್ ವಾಟ್ ಎವರ್ ವಿ ಬೈ. ಗುಡ್. ನೆಕ್ಸ್ಟ್, ರಕ್ಷಾ ಏನು ಫಾಲೋ ಆಗ್ತಾ ಇರ್ತಾಳೋ ನವ್ಯ ಅದನ್ನೇ ಫಾಲೋ ಆಗ್ತಾ ಇರ್ತಾಳೆ. ರಕ್ಷಾ ಫಾಲೋ ಆಗೋದನ್ನೇ ನವ್ಯ ಫಾಲೋ ಆಗ್ತಾಳೆ. ನವ್ಯ ಫಾಲೋ ಆಗ್ತಾಳೆ ಅಂತಕ್ಕಂಥ ಸೆಕೆಂಡ್ ಪಾರ್ಟನ್ನು ಫಸ್ಟ್ ಕೇಳಿ. ನವ್ಯ ಫಾಲೋಸ್ ದ ಸೇಮ್ ವಾಟ್ ಎವರ್ ರಕ್ಷಾ ಫಾಲೋನಾ? ಫಾಲೋಸ್, ಯಾಕಂದರೆ ಸಿಂಗ್ಯುಲರ್. ರಕ್ಷಾ ಫಾಲೋಸ್. ನವ್ಯ ಫಾಲೋಸ್ ದ ಸೇಮ್ ವಾಟ್ ಎವರ್ ರಕ್ಷಾ ಫಾಲೋಸ್. ನೀವು ಏನು ತಿಂತೀರೋ ನಾವು ಅದನ್ನೇ ತಿಂತೀವಿ. ನೀವೇನು ಊಟ ಮಾಡ್ತೀರೋ ನಾವು ಅದನ್ನೇ ಊಟ ಮಾಡ್ತೀವಿ. ಫಸ್ಟ್ ಕೇಳಬೇಕು. ವಿ ಈಟ್ಸ್ ಬರೋದಿಲ್ಲ. ವಿ ಈಟ್ ದ ಸೇಮ್ ವಾಟ್ ಎವರ್ ಯು ಈಟ್. ವಿ ಈಟ್ ದ ಸೇಮ್ ವಾಟ್ ಎವರ್ ಯು ಈಟ್. ನೀವು ಏನು ಹೇಳ್ತೀರೋ ನಾವು ಅದನ್ನೇ ಮಾಡ್ತೀವಿ. ಈ ವಾಕ್ಯವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಈ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ತಗೊಂಡು ವಿಭಿನ್ನವಾಗಿರ್ತಕ್ಕಂತಹ ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಇದೇ ಕಾನ್ಸೆಪ್ಟನ್ನು ಆಧಾರವಾಗಿಟ್ಕೊಂಡು 50ಕ್ಕೂ ಹೆಚ್ಚಿನ ಉದಾಹರಣೆಗಳನ್ನು ನಾನು PDF ರೂಪದಲ್ಲಿ ಕೊಟ್ಟಿದ್ದೀನಿ. ಹೌ ಟು ಡೌನ್ಲೋಡ್ ದಟ್ PDF? ವೆರಿ ಸಿಂಪಲ್. ಗೋ ಟು ಪ್ಲೇ ಸ್ಟೋರ್, ಸರ್ಚ್ ಇಂಗ್ಲೀಷ್ ಎಲಿಮೆಂಟ್ಸ್. ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಈ ಕಾನ್ಸೆಪ್ಟ್ಸ್ಗೆ ಸಂಬಂಧಿಸಿದಂತೆ 50ಕ್ಕೂ ಹೆಚ್ಚಿನ ಎಕ್ಸಾಂಪಲ್ಸ್ ಇರೋ PDF ಇರುತ್ತೆ. ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ಟೇಕ್ ದ ಸ್ಕ್ರೀನ್ಶಾಟ್, ಮೇಕ್ ನೋಟ್ಸ್ and practice the same with your friends. And don't forget to comment the sentences. Thank you so much for watching, and I wish you happy learning.